Watch India's largest kids library only on Jio Hotstar. Download the app now. ಅಯ್ಯೋ ಇಲ್ಲಿ ಕೇಳ್ರಪ್ಪ ನನ್ನ ಸ್ನೇಹಿತರುಗಳ, ಇವತ್ತು ನಮ್ಮ ಮೋಟು ಬದಲು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾನೆ, ಫ್ಲೈಯಿಂಗ್ ಬಸ್ ಅಂತ. ಅವನಿಗೊಂದು ಒಳ್ಳೆ ಕೆಲಸನೂ ಆಯ್ತು, ಒಳ್ಳೆ ಗೌರವನೂ ಸಿಗತ್ತೆ, ಹಂಗೆ ಹಣನೂ ಸಂಪಾದನೆ ಮಾಡ್ತಾನೆ. ಸ್ನೇಹಿತರೆ, ಶುಭಕಾಮನೆ ಹೇಳ್ಬೇಕಾರೆ ತಡ ಮಾಡಕ್ ಹೋಗ್ಬಾರ್ದು. ಈಗ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಫ್ಲೈಯಿಂಗ್ ಬಸ್ ನ ಹೊಸ ಶೋ. ಮೊದಲನೇ ಅದ್ಭುತ. ಈಗ ನಿಮ್ ಎದುರುಗಡೆನೆ ಒಂದು ಜಾದು ಮಾಡಿ ತೋರಿಸ್ತೀವಿ. ಈಗ ನಾವು ಈ ಬಸ್ ಅಲ್ಲಿ ಕೂತ್ಕೊಂಡು ಹೊರಡ್ತಾ ಇದ್ದೀವಿ, ಅದು ಗಾಳಿಲಿ ಹಾರ್ಕೊಂಡು. ನಿಂತ್ಕೊಳ್ಳಿ, ನನಗೂ ಗಾಳಿಲಿ ಒಂದ್ ರೌಂಡ್ ಕರ್ಕೊಂಡೋಗಿ. ಜಾನ್, ಬಾಯಿ ಮುಚ್ಕೊಂಡು ಹೋಗೋ. ಯಾವಾಗ್ಲೂ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಸರಿಗಿರಲ್ಲ ನೋಡು. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಮರ್ಯಾದೆಯಿಂದ ಹೊರಟ ಬಿಡು ಅಷ್ಟೇನೆ. ಹುಷಾರು, ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ನಾನು ಕೂಡ ಫುರ್ಫುರಿ ನಗರದ ಒಬ್ಬ ಮರ್ಯಾದಸ್ಥ ನಾಗರಿಕ ಇದ್ದೇನೆ. ಇಲ್ಲ ಜಾನ್, ನಮ್ಗೆ ಬೇಕಾಬಿಟ್ಟಿ ಮಾತು ಕೇಳಕ್ಕೆಲ್ಲ ಸಮಯ ಇಲ್ಲ. ಈಗ ನಾನು ಅಚ್ಚು ಕನ್ನಡದಲ್ಲಿ ನಿಂಗೆ ಹೇಳ್ತೀನಿ, ಕೇಳಿಸ್ಕೋ. ನೀನು ಈ ಬಸ್ಸಿಂದ 500 ಮೀಟರ್ ದೂರ ಇರಬೇಕು, ಮತ್ತೆ ನಮ್ಮಿಂದ 1000 ಮೀಟರ್ ದೂರ ನಿಂತ್ಕೊಂಡಿರ್ಬೇಕು. ನಿನ್ನ ಈ ಬಸ್ ನಲ್ಲಿ ಕೂರ್ಸೋದಿಲ್ಲ. ನಡಿ, ಇನ್ ಯಾವತ್ತು ಈ ಕಡೆ ತಲೆ ಹಾಕ್ಬೇಡ ನೀನು. ಜಾನ್ ದ ಡಾನ್ಗೆ ಯಾವತ್ತು ಇಷ್ಟೊಂದು ಮರ್ಯಾದೆ ಹೋಗಿರ್ಲಿಲ್ಲ. ಆಗಿತ್ತು, ಇದಕ್ಕಿಂತ ಜಾಸ್ತಿನೇ ಆಗಿತ್ತು ಅಲ್ವೇನಪ್ಪ ಜಾನ್? ಡಾಕ್ಟರ್ಣ, ನಮ್ಗೆ ಈ ಬಸ್ ಕೊಟ್ಬಿಟ್ಟು ನಾವು ನಿರುದ್ಯೋಗಿಗಳು ಅನ್ನೋದನ್ನ ತಪ್ಪಿಸ್ಬಿಟ್ರಿ ನೀವು. ಈ ಫುರ್ಫುರಿ ನಗರದಲ್ಲಿ ನಮ್ ಕೆಲಸ ಎಷ್ಟು ಜೋರಾಗಿ ನಡೀಕ್ ನೋಡ್ತಾ ಇರಿ ನೀವು. ಡಾಕ್ಟ್ರಣ್ಣ, ನಾವು ಎಷ್ಟು ಕಷ್ಟ ಪಡ್ತೀವಿ ಅಂದ್ರೆ ಭೂಮಿನೂ ಆಕಾಶನೂ ಒಂದ್ ಮಾಡಕ್ ಬಿಡ್ತೀವಿ. ಟಿಕೆಟ್ ಇಲ್ಲದೆ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ದೇವರು ಕೂಡ ಈ ಶಿಕ್ಷೆ ಕೊಡ್ತಾ ಇದ್ದಾನೆ. ಸುಮ್ನೆ ಕುತ್ಕೊಳ್ಳ. ನನ್ನ ಈ ಬ್ರಿಲಿಯಂಟ್ ಬುರ್ಡೆಲಿ ಒಂದು ಐಡಿಯಾ ಬರೋದಕ್ಕೆ ಬಿಡು, ಮಾತಾಡ್ಬೇಡ ನೀನು. ಅರೆ, ಯಾರಾದ್ರೂ ಏನಾದ್ರು ಮಾಡಿ ನನಗ್ ಸಹಾಯ ಮಾಡಿ. ಮಿಂಚಿನ ಲೈಟ್ ನನಗೆ ಪೂರ್ತಿಯಾಗಿ ಸುಟ್ಟಾಕ್ಬಿಟ್ಟಿದೆ. ಏಲಿಯನ್ ಅಟ್ಯಾಕ್ ಹೊಡೆದಾಕು. ಬಸ್ ಒಳಗಡೆ ಏಲಿಯನ್ ಬಂದ್ಬಿಟ್ಟಿದೆ. ಡಾಕ್ಟರ್ಣ, ಬಾ ಹೊಡಿ ಇವನ್ಗೆ. ಅರೆ, ಇದೇನ್ ತಮಾಷೆ? ನಾನು ಏಲಿಯನ್ ಅಲ್ಲ, ನಾನು ಜಾನ್ ದ ಡಾನ್. ಅದೇ ನಿಮ್ಮ ಪ್ರೀತಿಯ ಮುದ್ದಾದ ಚಿಕ್ಕದಾದ ಚೆನ್ನಾಗಿರೋ ಜಾನ್. ನೀ ಇಲ್ಲಿಗೆ ಬಂದೆ? ಹೇಗ್ ಬಂದೆ, ಎಲ್ಲಿಂದ ಬಂದೆ, ಯಾವಾಗ ಬಂದೆ, ಎಲ್ಲಾನು ಹೇಳ್ತೀನಿ. ಮೊದ್ಲು ನನಗೆ ಔಷಧಿ ಹಚ್ಚ್ರಿ. ಆ ಔಷಧಿ ಮೇಲ್ಗಡೆ ಬ್ಯಾಗಲ್ಲಿ ಇಟ್ಟು ಬಂದಿದ್ದೀನಿ. ಓಕೆ ಪಾ, ಅಳ್ಬೇಡ, ನಿಲ್ಸು. ನಾ ಈಗ ಔಷಧಿ ತಗೊಂಡ್ಬರ್ತೀನಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕಣೋ, ಕಳ್ಳನ್ ನಂಬಿದ್ರು, ಈ ತರ ಇರೋ ಕುಳ್ಳನ್ ನಂಬಾರ್ದು ಅಂತ. ಸರಿ ಆಯ್ತು ನೋಡು, ನಮ್ಗೆ ಹೊಡೆದ್ ಕಳ್ಸ್ಬಿಟ್ಟಲ್ಲೋ. ಮೊದಲು ಕಾರ್ನ ಬಸ್ ಮೇಲೆ ತಗೊಂಬಾರೋ. ಜಾನ್, ನಿಂಗೆ ಗೊತ್ತೇನೋ ತುಂಬಾ ಕಷ್ಟವಾಗಿರೋ ತಿನ್ನೋ ವಸ್ತು ಯಾವುದು ಅಂತ? ಗೊತ್ತಿದೆ, ಒದೆ ತಿನ್ನೋದ. ಶಾಬಾಸ್. ಅರೆ, ನಿನ್ನ ಹಿಂಗಿದ್ರು ನಿನ್ ಬುರ್ಡೆ ಮಾತ್ರ ಸಖತ್ತಾಗಿದೆ ಕಣೋ. ಬರಪ್ಪ, ಒದೆ ತಿನ್ನಕ್ಕೆ ರೆಡಿ ತಾನೆ ನೀನು? ಅಯ್ಯೋ, ಏನಿದು? ನಾನು ನೋ ಎಂಟ್ರಿ ಝೋನ್ ಅಲ್ಲಿ ಹ್ಯಾಗ್ ಬಂದ್ಬಿಟ್ಟೆ. ನಾ ಇಡ್ಲಿ ದೋಸೆ ತಿನ್ಕೊಂಡ್ ಬಂದಿದ್ದೀನಿ. ಈ ಹೊಗೆ ಮಾತ್ರ ಕುಡಿಯಕ್ಕಾಗಲ್ಲ ನನ್ನ ಕೈಲಿ. ಯಾರಾದ್ರೂ ಹೊಗೆ ನಿಲ್ಸಿ. ಇಲ್ಲ ನಿಮ್
ಶಟಲ್ ಕಾಕ್ ಹಾಡೋ ಹಾಕಿದ್ರೆ ಒಂದು ಕಾಕ್ ತಗೊಳ್ರು. ನನಗೆ ಯಾಕೆ ಹೊಡಿತಾ ಇದ್ದೀರಾ? ಮೋಟು ಹಂಗೆ ಹೊಡ್ಬಿಟ್ಟಲ್ಲ. ಮೋಟು ನಾನು ಕಣ ಪತ್ತಲು ಕಣ. ಓ ಸಾರಿ ಪತ್ತಲು ಹೆಂಗೋ ಎಡವಟ್ಟಾಗೋಗ್ಬಿಡ್ತು ಕಣೋ. ಅವನು ಅಂತ ನಿಂಗೆ ಹೊಡೆದ್ಬಿಟ್ಟೆ, ಕ್ಷಮಿಸ್ಬಿಡು. ಅಯ್ಯಪ್ಪ ನನ್ನ ಅವಸ್ಥೆ ನೋಡ್ರಪ್ಪ, ಯಾರಾದ್ರೂ ಹೆಲ್ಪ್ ಮಾಡಿ ನನಗೆ. ಎಷ್ಟೊತ್ತಿಂದ ಹಿಂಗೆ ನೇತಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ಎಲ್ಲಿವರೆಗಂದ್ರೆ ಜಾನ್ ದ ಡಾನ್ ಬೇಕು ಅನ್ನೋವರೆಗೆ. ಅರೆ ನೀವೆಲ್ಲ ನನ್ನ ತುಂಬಾ ಆಟ ಆಡ್ಸ್ಕೊಂಡಿದ್ದೀರಾ. ಇವತ್ತು ನನ್ನ ಟೈಮ್ ಬಂದಿದೆ. ಮಾಸ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ. ಚಿಂಗಂ ಸರ್ಗೆ ಹೊಗೆ ಕುಡಿಯೋದಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಓಕೆ, ಈ ತರ ಕೆಲಸ ಮಾಡೋದಕ್ಕೆ ಜಾನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮೋಟು ಪತ್ಲು ಹೆಲ್ಪ್ ಮಾಡಿ. ಪತ್ಲು ಚಿಂಗಂ ಸರ್ನ ಕಾಪಾಡ್ಲೇಬೇಕು ಕಣೋ. ನಡಿಯೋ, ಅವ್ರನ್ನ ಫಾಲೋ ಮಾಡೋಣ. ಅರೆ ಇದೇನೇ ಇದು, ನಾಲ್ಕಣಿಗೋಸ್ಕರ 4,000 ರೂಪಾಯಿ ಕಳ್ಕೊಂಬಿಟ್ವಲ್ಲ. ಚಿಂಗಂ ಸರ್ ಬೇಗ ಬಸ್ ಮೇಲೆ ಹಾರ್ಕೊಂಬಿಡಿ. ಇಲ್ಲ ಆಕಾಶದಿಂದ ಹಾರ್ಕೊಂಬಂದು ಇಲ್ಲೆಲ್ಲೋ ಸಿಕ್ಕಾಕೊಂಬಿಟ್ಟಲ್ಲಪ್ಪ. ಅಯ್ಯೋ ಅಯ್ಯೋ. ನಡಿಯೋ, ಇಲ್ಲಿ ಜಾಗ ಕಮ್ಮಿ ಇದೆ, ಹೊರಗಡೆ ಹೋಗಿ ಫೈಟ್ ಮಾಡೋಣ ಬಾ. ಜಾನ್, ಇದು ಚೀಟಿಂಗ್ ಕಣೋ. ಇಲ್ಲ, ಇದು ಹೊಡಿ ಹೆಂಗ. ಯಾಕೆ ಹೊಡೆಸ್ಕೊಳ್ಳೋದ್ರಲ್ಲಿ ಮಜಾ ಬರ್ತಾ ಇರೋ ನಿಂಗೆ? ಇವಾಗ್ಲಾರು ಬುದ್ಧಿ ಬಂತ? ಇಲ್ಲ ಇನ್ನೊಂದೆರಡು ಇಕ್ಲ ನಿಂಗೆ ಬಂತು. ಬುದ್ಧಿ ಬಂದಿದೆ. ಅರೆ ನೀನ್ ತುಂಬಾ ಒಳ್ಳೆ ಮನುಷ್ಯ ಇದೆಯಾ, ಸಹಾಯ ಮಾಡು ನಂಗೆ. ಮೇಲೆ ಕೆತ್ಕೋ. ಅರೆ ನೀನ್ ತುಂಬಾ ಒಳ್ಳೆ ಮನುಷ್ಯ, ಆದ್ರೆ ನಾನಲ್ವಲ್ಲ. ಮೋಟು ಆತರ ಪಡ್ಬೇಡ ಕಣೋ, ಸ್ವಲ್ಪ ಬುದ್ಧಿ ಉಪಯೋಗಿಸ ನೀನು. ಅರೆ ಆತರನೂ ಇಲ್ಲ ಆ ತರನೂ ಇಲ್ಲ ಕಣೋ. ಅಯ್ಯೋ ನಾನು ಹೇಳಿದ್ ನಿಂಗೆ ಕೇಳಿಸಿಲ್ವೇನೋ? ಬುದ್ಧಿ ಉಪಯೋಗಿಸು ಅಂತ ಹೇಳಿದ್ ನಾನು ನಿಂಗೆ. ನೋಡ್ಕೊಂಡು ಫೈಟ್ ಮಾಡಬೇಕು ಕಣ ನೀನು. ಇಲ್ಲ ಅರೆ ಮನುಷ್ಯ ಇದ್ದೀನಿ, ಫುಟ್ಬಾಲ್ ಅಲ್ಲ. ಸ್ವಲ್ಪನಾದ್ರೂ ಮರ್ಯಾದೆ ಕೊಡಿ. ಐ ಡಿಮ್ಯಾಂಡ್ ರೆಸ್ಪೆಕ್ಟ್. ಬಾಬಾ ಚಿಂಗಂ ಸರ್ ಕಾಪಾಡಿ. ಅರೆ ಯಾರಾದ್ರೂ ಮೊದಲು ನನ್ನನ್ನು ಕಾಪಾಡ್ರಪ್ಪ. ಇಲ್ಲ ಅಯ್ಯೋ, ಈಗ ಹೊಗೆನ ಅನ್ಸುತ್ತೆ ನಮಗೆ. ಜೋ
ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಆ ಕಡೆ ತಿರುಗಿ ಅರೆಸ್ಟ್ ಮಾಡು, ಬಾಯಿನ ಆ ಕಡೆ ತಿರುಗಿಸು. ಅಯ್ಯಮ್ಮ, ನಿಮ್ ಬಸ್ನಲ್ಲಿ ನಾನು ಪ್ರಯಾಣ ಮಾಡಿದ್ದು ಬಹಳ ಕೆಟ್ಟದಾಗಿತ್ತು. ಹೆಂಗೋ ಭಗವಂತನ ದಯೆಯಿಂದ ಈ ಚಿಂಗಮ ಬಚಾವಾಗ್ಬಿಟ್ಟು ವಾಪಸ್ ಬಂದ್ಬಿಟ್ಟ. ಚಿಂಗಂ ಸರ್, ಇಲ್ಲೊಂದ್ ಮಾತು, ಟ್ರೈನ್ ಹೋಗೋವಾಗ ಯಾವ ತರ ಸೌಂಡ್ ಮಾಡುತ್ತೆ ಹೇಳಿ? ಏಯ್, ನಿನಗಷ್ಟು ಗೊತ್ತಿಲ್ವಾ? ನೋಡು, ನಾನು ಹೇಳ್ತೀನಿ. ಅಯ್ಯಮ್ಮ ಹೂ, ಚುಕ್ 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 ಚುಕ್, ಅಯ್ಯಮ್ಮ ಚುಕ್ 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 ಚುಕ್, ಅಯ್ಯಮ್ಮ ಚುಕ್ 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 ಚುಕ್. Watch India's largest kids library only on Geo Hotstar. Download the app now.